ಅಲ್ಲ ಕಣಯ್ಯ, ಮಗ ಮನೆ ಬಿಟ್ಟು ಹೋದ ಅಂತ ಹೇಳಿ ಈ ರೀತಿ ಯೋಚನೆ ಮಾಡ್ತಾ ನಿನ್ನ ಆರೋಗ್ಯನ ಕೆಡಿಸ್ಕೊಂಡಿದ್ಯಲ್ಲ ನೀನು. ಹೋದವನು ಅವನು ಹೋದ. ಈ ವಯಸ್ಸಲ್ಲಿ ನೀನು ಈ ರೀತಿ ಆರೋಗ್ಯ ಕೆಡಿಸ್ಕೊಂಡು ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಗತಿ ಹೇಳು? ನಿನಗಂತ ಹೇಳಿ ಇನ್ನೊಬ್ಬ ಮಗ ಇದ್ದಾನೆ. ನೀನಿರೋವರೆಗೂ ನಿನ್ನ ಮಗನೇ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾನೆ. ಇನ್ನು ಇದರ ಬಗ್ಗೆ ಹೆಚ್ಚು ಯೋಚನೆ ಮಾಡ್ದಿರ ಆರಾಮವಾಗಿರು. ಮತ್ತೆ ನಾನು ಬಂದು ಹೋಗ್ತೀನಿ, ಏನು ಯೋಚನೆ ಮಾಡ್ದಿರ ಆರಾಮವಾಗಿರು ಎಂದು ಹೇಳಿ ಮದುವೆಯಾದ 8 ದಿನಕ್ಕೆ ಮನೆ ಬಿಟ್ಟು ಹೋದ ಮಗನ ಬಗ್ಗೆ ಯೋಚನೆ ಮಾಡಿ ತಮ್ಮ ಆರೋಗ್ಯವನ್ನು ಕೆಡಿಸಿಕೊಂಡು ಆಸ್ಪತ್ರೆಗೆ ಸೇರಿದ್ದ ಸ್ನೇಹಿತನನ್ನು ನೋಡಲು ಹೆಂಡತಿಯ ಜೊತೆ ಬಂದ ಶ್ರೀಧರ್ ಗುಪ್ತಾರವರು ತಮ್ಮ ಸ್ನೇಹಿತನಿಗೆ ಸಮಾಧಾನ ಮಾಡಿ ಆಸ್ಪತ್ರೆಯಿಂದ ಮರಳಿ ಮನೆಗೆ ಬರ್ತಾ ತನ್ನ ಹೆಂಡತಿಯ ಬಳಿ ಮಾತನಾಡುತ್ತಾ ಹೇಳ್ತಾರೆ, ತುಂಬ ಒಳ್ಳೆ ಮನುಷ್ಯ ಕಣೆಯವನು. ಸದಾ ಮಕ್ಕಳು ಚೆನ್ನಾಗಿರಲಿ ಅಂತಲೇ ಬಯಸ್ತಿದ್ದ. ಆದರೆ ಮದುವೆಯಾದ 8 ದಿನಕ್ಕೆ ಮಗ ಹೆಂಡತಿ ಜೊತೆ ತಂದೆನ ಬಿಟ್ಟು ಬೇರೆ ಮನೆ ಮಾಡಿಕೊಂಡ. ನೋಡು, ಒಳ್ಳೆಯವರಿಗೆ ಕಾಲ ಇಲ್ಲ ಅನ್ನೋದು ಇದಕ್ಕೆ ಅನಿಸುತ್ತೆ. ಸದ್ಯ ಹೇಗೋ ನಮ್ಮ ಮಗ ಸ್ವಂತ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ಹೊರಗೆ ಹೋಗಿದ್ದಾನೆ. ನಮಗೂ ವಯಸ್ಸಾಗ್ತಾ ಬರ್ತಿದೆ. ಅವನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋ ಭರವಸೆ ಕೂಡ ನನಗಿದೆ. ಇನ್ನು ಅವನಿಗೆ ಮದುವೆ ಮಾಡಿ ನಮ್ಮ ಜವಾಬ್ದಾರಿನ ಕಳ್ಕೊಂಡು ನಾವು ಕೂಡ ಆರಾಮವಾಗಿರಬಹುದು ಎಂದು ಹೇಳಿ ದಾರಿ ಉದ್ದಕ್ಕೂ ಗಂಡ ಹೆಂಡತಿ ಮಾತನಾಡುತ್ತಾ ಮನೆ ತಲುಪ್ತಾರೆ. ಆದರೆ ಮನೆಗೆ ಬಂದ ಗಂಡ ಹೆಂಡತಿ ಮನೆಯಲ್ಲಿ ನಡೆದ ಘಟನೆಯನ್ನು ನೋಡಿ ಒಂದು ಕ್ಷಣಕ್ಕೆ ಬೆಚ್ಚಿ ಬೀಳ್ತಾರೆ. ಅಯ್ಯೋ, ಯಾರಪ್ಪ ನೀವೆಲ್ಲ? ಯಾಕಪ್ಪ ನಮ್ಮ ಮನೆಯ ವಸ್ತುಗಳನ್ನೆಲ್ಲ ಎತ್ತು ಮನೆಯಿಂದ ಹೊರಗೆ ಹಾಕ್ತಿದ್ದೀರಾ ಎಂದು ಹೇಳಿ ಗೋಳಾಡುತ್ತಿರುವುದನ್ನು ಪಕ್ಕದಲ್ಲೇ ನಿಂತು ಆ ಮನೆಯನ್ನು ತೆಗೆದುಕೊಂಡ ಒಬ್ಬ ದೊಡ್ಡ ಶ್ರೀಮಂತ ಸಂಜಯ್ ಎನ್ನುವಾತ ಆ ದಂಪತಿಗಳ ಬಳಿ ಬಂದು ಹೇಳ್ತಾನೆ, ನೋಡಿ, ಈ ಮನೆನ ನಾನು ತಗೊಂಡಿದ್ದೀನಿ. ಈ ಮನೆ ಓನರು ನನಗೆ ಮನೆಯನ್ನು ಸೇಲ್ ಮಾಡಿದ್ದಾರೆ. ಅದರ ಪೇಪರ್ಸ್ ಕೂಡ ನನ್ನ ಹತ್ರ ಇದೆ. ನೀವ್ಯಾರು ಅಂತ ನನಗೆ ಗೊತ್ತಿಲ್ಲ ಎಂದಾಗ ಆತನ ಮಾತನ್ನು ಕೇಳಿ ಶ್ರೀಧರ್ ಅವರು ಹೇಳ್ತಾರೆ, ಅಯ್ಯೋ ದೇವ್ರೇ, ಅವನು ಬೇರೆ ಯಾರೂ ಅಲ್ಲಪ್ಪ, ನನ್ನ ಮಗ. ನೋಡ್ದೇನೆ ಒಬ್ಬನೇ ಮಗ ಅಂತ ಹೇಳಿ ಮುದ್ದು ಮಾಡಿದ್ದಕ್ಕೆ ಎಂಥ ಬಹುಮಾನ ಕೊಟ್ಟಿದ್ದಾನಂಥೇಳಿ. ಹೆತ್ತ ತಂದೆ ತಾಯಿ ಅನ್ನೋದು ಲೆಕ್ಕಿಸದೆ ನಮ್ಮನ್ನು ಹೇಗೆ ಬೀದಿ ಪಾಳು ಮಾಡಿಬಿಟ್ಟ ಅಂತ ಹೇಳಿ. ನಮಗೆ ಆಧಾರ ಅಂತ ಇದ್ದ ಆ ಒಂದು ಮನೆಯನ್ನು ಕೂಡ ಮಾರಿ ನಮ್ಮನ್ನು ಬೀದಿಗೆ ತಳ್ಳಿಬಿಟ್ಟ. ಈಗ ನಾವು ಎಲ್ಲಿಗೆ ಹೋಗೋದು? ನೋಡ್ರಪ್ಪ, ಇದೆಲ್ಲ ನಮಗೆ ಗೊತ್ತಿಲ್ಲದೆ ಆಗಿರೋ ಕೆಲಸಗಳು. ಈ ಮನೆಯಲ್ಲಿ ನಮಗೆ ಸ್ವಲ್ಪ ಜಾಗ ಕೊಟ್ಟರೆ ನಾವು ಇಲ್ಲೇ ಇದ್ದುಬಿಡ್ತೀವಿ ಎಂದಾಗ ಆ ಮನೆಯನ್ನು ತೆಗೆದುಕೊಂಡಿರುವ ಆ ಮನುಷ್ಯ ಹೇಳ್ತಾನೆ, ನೋಡಿ, ಹಾಗೆಲ್ಲ ನಾನು ಮಾಡೋದಕ್ಕಾಗಲ್ಲ. ಅದೆಲ್ಲ ನಿಮಗೆ ಹಾಗೂ ನಿಮ್ಮ ಮಗನಿಗೆ ಗೊತ್ತು. ಈ ಮನೆ ನಾನು ತಗೊಂಡಿದ್ದೀನಿ ಅಂದಮೇಲೆ ಅದು ನನ್ನ ಸ್ವತ್ತು. ಇನ್ನು ನಾನು ಕೂಡ ಏನು ಮಾಡೋದಕ್ಕಾಗಲ್ಲ ಎಂದು ಹೇಳಿ ಮನೆಗೆ ಬೀಗ ಹಾಕಲು ಹೋಗ್ತಾನೆ. ಆಗ ಶ್ರೀಧರ್ ದಂಪತಿಗಳು ಮನೆಯ ಹೊರಗೆ ಹಾಕಿದ್ದ ಅವರ ಬಟ್ಟೆಗಳನ್ನು ಎತ್ಕೊಂಡು ದುಃಖದಿಂದ ಕಣ್ಣೀರು ಹಾಕುತ್ತಾ, ಅಯ್ಯೋ ದೇವ್ರೇ, ಈಗ ನಾವೇನಪ್ಪ ಮಾಡೋದು ಎಂದು ದುಃಖ ಪಡುತ್ತಿರುವುದನ್ನು ನೋಡಿದ ಹೆಂಡತಿ ಸುಕನ್ಯಾರವರು ದುಃಖದಿಂದ ಹೇಳ್ತಾರೆ, ದುಃಖ ಪಡಬೇಡಿ, ಏನೂ ಆಗೋದಿಲ್ಲ, ಆ ದೇವರಿದ್ದಾನೆ ಎಂದಾಗ ಗಂಡ ಶ್ರೀಧರ್ ಹೇಳ್ತಾರೆ, ಅಲ್ಲ ಕಣೆ, ಇಷ್ಟು ಕೆಟ್ಟು ಮಗ ನಮಗೆ ಹುಟ್ಟದೇ ಇದ್ದಿದ್ರೇ ನಾವು ಎಷ್ಟೋ ನೆಮ್ಮದಿಯಾಗಿರ್ತಿದ್ರಿ. ನೋಡು, ಸಂಜೆ ಬೇರೆ ಆಗ್ತಿದೆ. ಒಂದು ಕೆಲಸ ಮಾಡೋಣ, ಮೊದಲು ಇಲ್ಲಿಂದ ನನ್ನ ಸ್ನೇಹಿತನ ಮನೆಗೆ ಹೋಗೋಣ. ಆಮೇಲೆ ಏನು ಮಾಡಬೇಕು ಅದನ್ನು ಯೋಚನೆ ಮಾಡೋಣ ಎಂದು ಹೇಳಿ ಇಬ್ಬರೂ ಅವರ ಸ್ನೇಹಿತನ ಮನೆಗೆ ಹೊರಡ್ತಾರೆ. ಆದರೆ ಅವರ ದುರಾದೃಷ್ಟಕ್ಕೆ ಅವರ ಸ್ನೇಹಿತ ಹುಷಾರಿಲ್ಲವೆಂದು ಹೇಳಿ ಆಸ್ಪತ್ರೆಗೆ ಸೇರಿದ್ದ ಅವರ ಸ್ನೇಹಿತ ಪ್ರಾಣ ಬಿಟ್ಟಿರುವ ವಿಷಯ ಅವರಿಗೆ ಗೊತ್ತಾಗುತ್ತೆ. ಮನೆಯ ಬಳಿ ಜನ ಸೇರಿರುವುದನ್ನು ನೋಡಿ ಗಾಬರಿಯಿಂದ ಮನೆಯ ಒಳಗೆ ಹೋಗಿ ನೋಡಿದಾಗ ದುಃಖದಿಂದ ಮನೆಯವರೆಲ್ಲ ಅಳುತ್ತಿರುವ ದೃಶ್ಯ ಅವರ ಕಣ್ಣಿಗೆ ಬೀಳುತ್ತೆ. ಅವರ ಸ್ನೇಹಿತನ ಫೋಟೋಗೆ ಹಾರ ಹಾಕಿರುವುದು ಅವರ ಕಣ್ಣಿಗೆ ಬೀಳುತ್ತೆ. ಸೋಫಾದ ಪಕ್ಕದಲ್ಲಿ ಕುಳಿತಿದ್ದ ಅವರ ಮಗನ ಬಳಿ ಹೋಗಿ, ನೋಡಪ್ಪ, ನಾನು ನಿಮ್ಮ ತಂದೆ ಸ್ನೇಹಿತ, ಇದೆಲ್ಲ ಏನಪ್ಪ ಎಂದಾಗ, ಹೌದು ಅಂಕಲ್, ಅಪ್ಪ ನಮ್ಮನ್ನು ಬಿಟ್ಟು ಹೊರಟೋದ್ರು. ಮನಸ್ಸಲ್ಲೇನೋ ಒಂದು ರೀತಿ ಯೋಚನೆ ಇಟ್ಕೊಂಡು ತುಂಬ ದಿನದಿಂದ ಕೊರಗುತ್ತಿದ್ರು.
ಇದ್ದಕ್ಕಿದ್ದ ಹಾಗೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು ಎಂದಾಗ, ಅಯ್ಯೋ ದೇವ್ರೇ, ಸದಾ ಮಕ್ಕಳು ಮಕ್ಕಳು ಅಂತ ಹೇಳಿ ಮಕ್ಕಳಿಗೋಸ್ಕರನೇ ಬದುಕ್ತಿದ್ದ. ನನಗೇನಾದರೂ ಪರವಾಗಿಲ್ಲ, ಬೇರೆಯವರು ಚೆನ್ನಾಗಿರಬೇಕು ಅನ್ನೋದನ್ನೇ ಬಯಸ್ತಿದ್ದ. ಈಗ ನನ್ನ ಕೂಡ ಒಬ್ಬಂಟಿಯಾಗಿ ಮಾಡಿ ಹೋಗಿಬಿಟ್ಟಿಯಲ್ಲೋ. ನಿನಗೆ ಏನೇ ಕಷ್ಟ ಬಂದರೂ ನಾನು ನಿನ್ನ ಜೊತೆ ಇರ್ತೀನಿ ಅಂದವನು ನೀನು ಈಗ ನನ್ನನ್ನು ಬಿಟ್ಟು ಹೊರಟೋದ್ಯಾ ಎಂದು ಹೇಳಿ ಅವರ ಮಗನಿಗೆ ಸಮಾಧಾನ ಹೇಳಿ ಅಲ್ಲಿಂದ ಹೊರಡಲು ಬಾಗಿಲ ಬಳಿ ಬಂದಾಗ, ಅಷ್ಟರಲ್ಲಿ ಅವರ ಮಗ, ಅಂಕಲ್, ನಿಮ್ಮನ್ನು ನೋಡಿದ್ರೆ ತುಂಬ ಕಷ್ಟದಲ್ಲಿದ್ದೀರಾ ಅನಿಸುತ್ತೆ. ಒಂದೆರಡು ಸಲ ಅಪ್ಪ ನಿಮ್ಮ ಬಗ್ಗೆ ಹೇಳಿದರು. ಈಗ ನೀವು ಈ ಸ್ಥಿತಿಯಲ್ಲಿ ಬಟ್ಟೆ ಎತ್ಕೊಂಡು ಎಲ್ಲಿಗೆ ಹೋಗ್ತಿದ್ದೀರಾ ಎಂದಾಗ, ಏನಂತ ಹೇಳಪ್ಪ, ಅದರಲ್ಲೂ ನೀನು ಇರೋ ಈ ಪರಿಸ್ಥಿತಿಯಲ್ಲಿ ನನ್ನ ಕಷ್ಟ ಹೇಗೆ ಹೇಳೋದಕ್ಕಾಗುತ್ತೆ ಹೇಳು. ಅಂಕಲ್, ನೀವು ನನ್ನ ತಂದೆ ಇದ್ದ ಹಾಗೆ. ನಿಮ್ಮನ್ನು ನೋಡಿದ್ರೆ ತುಂಬ ಕಷ್ಟದಲ್ಲಿದ್ದೀರಾ ಅನಿಸುತ್ತೆ. ಹೌದಪ್ಪ, ಇದ್ದ ಒಬ್ಬ ಮಗ ಮನೇನ ಮಾರಿ ನಮ್ಮನ್ನು ಬೀದಿ ಪಾಲು ಮಾಡಿಬಿಟ್ಟ. ನಾನು ನಿಮ್ಮ ತಂದೆ ತುಂಬ ವರ್ಷಗಳಿಂದ ಸ್ನೇಹಿತರು. ಅವನಿಂದ ಏನಾದರೂ ಸಹಾಯ ಸಿಗುತ್ತೆ ಅಂತ ಬಂದ್ವಿ. ಆದರೆ ಅವನು ಕೂಡ ನನ್ನನ್ನು ಬಿಟ್ಟು ಹೊರಟು ಹೋಗಿದ್ದಾನೆ ಅನ್ನೋ ವಿಷಯ ಗೊತ್ತಾಗಿ ಇನ್ನಷ್ಟು ನನ್ನ ಮನಸ್ಸಿಗೆ ನೋವಾಗ್ತಿದೆ ಎಂದಾಗ ಅವರ ಸ್ನೇಹಿತನ ಮಗ ಹೇಳ್ತಾನೆ, ಅಂಕಲ್, ನಿಮ್ಮ ಕಷ್ಟ ನನಗೂ ಗೊತ್ತಾಗುತ್ತೆ. ಯಾಕಂದರೆ ನಾನು ಕೂಡ ತಂದೆನ ಕಳ್ಕೊಂಡಿದ್ದೀನಿ. ಆ ನೋವು ಏನು ಅನ್ನೋದು ನನಗೂ ಚೆನ್ನಾಗಿ ಗೊತ್ತು. ನೋಡಿ, ನೀವು ಏನು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂತಂದರೆ ಸ್ವಲ್ಪ ದಿನದ ಮಟ್ಟಿಗೆ ನೀವು ನಮ್ಮ ಮನೆಯಲ್ಲಿರಬಹುದು. ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡೋಣ ಎಂದು ಹೇಳಿ ಅವರನ್ನು ಅವರ ಮನೆಯಲ್ಲಿ ಇರುವುದಾಗಿ ಹೇಳ್ತಾನೆ. ಅವರಿಗೂ ಬೇರೆ ದಾರಿ ಇಲ್ಲದೆ ಹಾಗೋ ಹೀಗೋ 2 ದಿನ ಕಳೀತಾರೆ. ಆದರೆ ಯಾಕೋ ಆ ಮನೆಯಲ್ಲಿ ಅವರಿಬ್ಬರು ಇರುವುದು ಆ ಮನೆಯ ಸೊಸೆಗೆ ಇಷ್ಟ ಇಲ್ಲ ಅನ್ನೋದು ಅವರಿಗೆ ಅರಿವಾಗಲು ಶುರುವಾಗುತ್ತೆ. ಅಂದು ರಾತ್ರಿ, ನೋಡಿ, ಮನೆ ಕೆಲಸ ಮಾಡೋದಕ್ಕೆ ನನಗೆ ಸಾಕಾಗೋಗ್ತಿದೆ. ಅದರ ಜೊತೆಗೆ ನಿಮ್ಮ ತಂದೆ ಸ್ನೇಹಿತರಂತ ಹೇಳಿ ಇವರನ್ನು ಬೇರೆ ತಂದು ಇಟ್ಟಿದ್ದೀರಾ. ಈಗ ಹೊರಗಿನವರ ಸೇವೆ ಕೂಡ ಮಾಡಬೇಕು ಅಂತಂದರೆ ನನಗೇನು ಅಂಥ ಹಣೆ ಬರಹ? ನೀವು ಏನು ಮಾಡ್ತೀರೋ ಏನೋ, ನನಗಂತೂ ಗೊತ್ತಿಲ್ಲ. ಇವರನ್ನು ನೋಡಿಕೊಳ್ಳೋದಕ್ಕೆ ನನಗೆ ಆಗೋದಿಲ್ಲ ಎಂದು ಹೇಳಿ ಅವರಿಬ್ಬರು ಜಗಳ ಆಡುತ್ತಿರುವುದನ್ನು ಕೇಳಿಸಿಕೊಂಡ ಶ್ರೀಧರ್ ಹಾಗೂ ಅವರ ಹೆಂಡತಿಗೆ ಇದು ಒಂದು ರೀತಿ ಮುಜುಗರ ಹಾಗೂ ಅವಮಾನವಾದಂತೆ ಅನಿಸುತ್ತಿರುತ್ತೆ. ಬೆಳಗಾಗುವುದೇ ತಡ. ಅವರು ತಂದಿದ್ದ ಬಟ್ಟೆಗಳನ್ನು ಎತ್ಕೊಂಡು ಅಲ್ಲಿಂದ ಹೊರಡಲು ನಿಂತಿರ್ತಾರೆ. ಅಷ್ಟರಲ್ಲಿ ಅವರ ಸ್ನೇಹಿತನ ಮಗ ಬಂದು ಅಂಕಲ್ ಎಂದಾಗ, ಬೇಡಪ್ಪ, ಇನ್ನೇನು ಹೇಳಬೇಡ ನೀನು, ನಾವಿನ್ನ ಹೊರಡ್ತೀವಿ ಎಂದ ತಕ್ಷಣ ಅವನು ಹೇಳ್ತಾನೆ, ಅಂಕಲ್, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಎಂದಾಗ, ನೋಡಪ್ಪ, ಕ್ಷಮಿಸುವಂಥ ತಪ್ಪು ನೀನು ಏನು ಮಾಡಿದ್ಯಾ ಹೇಳು? 2 ದಿನದಿಂದ ನಮಗೆ ಇರೋದಕ್ಕೆ ಜಾಗ ಕೊಟ್ಟು ಊಟ ಹಾಕಿದ್ಯಾ. ಇದಕ್ಕೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರೂ ಕಮ್ಮಿನೇ ಎಂದಾಗ, ಅಂಕಲ್, ಹಾಗೆಲ್ಲ ಹೇಳಬೇಡಿ. ನೀವು ನನ್ನ ತಂದೆಯ ಸ್ನೇಹಿತರಾಗಿ ಈಗ ನೀವು ಇರೋ ಪರಿಸ್ಥಿತಿಯಲ್ಲಿ ನನ್ನ ತಂದೆ ಇದ್ದಿದ್ದರೂ ಏನಾದರೂ ಸಹಾಯ ಮಾಡ್ತಿದ್ರು. ನಿಮ್ಮನ್ನು ಈ ರೀತಿ ಕಳಿಸೋದಕ್ಕೆ ನನಗೆ ಮನಸ್ಸಾಗ್ತಿಲ್ಲ. ನೋಡಿ, ನನಗೆ ಪರಿಚಯ ಇರುವ ಒಬ್ಬರ ಮನೆ ಬಾಡಿಗೆಗಿದೆ. ನೀವು ಬೇಕಾದರೆ ಅಲ್ಲಿರ್ಬೋದು. ಸ್ವಲ್ಪ ದಿನದ ಮಟ್ಟಿಗೆ ನಾನೇ ಬಾಡಿಗೆ ಕಟ್ತೀನಿ. ಅಲ್ಲಿವರೆಗೂ ಅವರದೇ ಒಂದು ದೊಡ್ಡದಾದ ಬುಟೀಕ್ ಇದೆ. ಅಲ್ಲಿ ಬೇಕಾದರೆ ಚಿಕ್ಕ ಪುಟ್ಟ ಕೆಲಸನ ಮಾಡಿಕೊಂಡು ನೀವು ಇರಬಹುದು ಎಂದಾಗ, ಇನ್ನು ಶ್ರೀಧರ್ ಅವರು ಇದ್ದ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿತ್ತು. ಹಾಗಾಗಿ ಇದೊಂದು ರೀತಿ ಅವರಿಗೆ ದೊಡ್ಡ ಸಹಾಯವೇ ಅನ್ನಿಸ್ತಿತ್ತು. ಹಾಗಾಗಿ ಅಷ್ಟು ಮಾಡಪ್ಪ, ನಿನಗೆ ಪುಣ್ಯ ಸಿಗುತ್ತೆ ಎಂದು ಹೇಳಿ ಅವರ ಸ್ನೇಹಿತನ ಮಗ ಅವರಿಗೆ ಪರಿಚಯಸ್ಥರ ಮನೆಯಲ್ಲಿ ಬಾಡಿಗೆಗೆ ಮನೆ ಕೊಡಿಸಿ ಅವರೇ ನಡೆಸುತ್ತಿರುವ ಒಂದು ದೊಡ್ಡದಾದ ಬುಟೀಕ್ನಲ್ಲಿ ಹೆಲ್ಪರ್ ಆಗಿ ಕೆಲಸ ಕೂಡ ಕೊಡಿಸ್ತಾನೆ. ಇತ್ತ ಶ್ರೀಧರ್ ಕೂಡ ಮಗ ಮಾಡಿದ ಕೆಲಸಕ್ಕೆ ಬೇರೆ ದಾರಿ ಇಲ್ಲದೆ ಕೆಲಸಕ್ಕೆ ಹೋಗಲು ಶುರು ಮಾಡ್ತಾರೆ. ಜೊತೆಗೆ ಹೆಂಡತಿ ಮನೆ ನಿಭಾಯಿಸ್ತಾ ಗಂಡನಿಗೆ ಜೊತೆಯಾಗಿ ನಿಲ್ತಿದ್ರು. ಇಬ್ಬರು ಹಾಗೂ ಹೀಗೋ ಜೀವನ ಸಾಗಿಸುತ್ತಿರುವಾಗಲೇ
ಹೀಗೆ ಒಂದು ದಿನ ಶ್ರೀಧರ್ ಅವರು ಕೆಲಸದಿಂದ ಮನೆಗೆ ಬರುವಾಗ ಚಿಕ್ಕದಾದ ಒಂದು ಆಕ್ಸಿಡೆಂಟ್ ಆಗಿ ಶ್ರೀಧರ್ ಅವರ ತಲೆಗೆ ಏಟಾಗಿ ಅವರ ಆರೋಗ್ಯದಲ್ಲಿ ತುಂಬಾ ಏರುಪೇರಾಗಿ ಅವರನ್ನು ಆಸ್ಪತ್ರೆಗೆ ಸೇರಿಸ್ತಾರೆ. ಇದ್ದ ಒಬ್ಬ ಮಗ ಕೂಡ ತಂದೆ ತಾಯಿಯನ್ನು ದೂರ ಮಾಡಿ ಮನೆಯಿಂದ ಹೊರಹಾಕಿ ದುಡಿಯಲೆಂದು ಹೊರದೇಶಕ್ಕೆ ಹೋಗಿದ. ಮೊದಲೇ ಬಡತನ, ಅಷ್ಟು ಇಷ್ಟು ದುಡಿಮೆ ಮಾಡುತ್ತಿದ್ದ ಶ್ರೀಧರ್ಗೆ ಆಕ್ಸಿಡೆಂಟ್ ಆಗಿ ಅವರು ಮನೆಯಲ್ಲಿ ಇರುವ ಪರಿಸ್ಥಿತಿ ಬಂದು ಬಿಡುತ್ತೆ. ಹಾಗಾಗಿ ಅವರಿಗೆ ಔಷಧಿಗಳಿಗೂ ಕೂಡ ದುಡ್ಡು ಇರೋದಿಲ್ಲ. ತುಂಬಾ ಅಲೆದಾಡುವ ಪರಿಸ್ಥಿತಿ ಬಂದು ಬಿಡುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಶ್ರೀಧರ್ ಅವರ ಹೆಂಡತಿ ಆಕೆಯ ಬಳಿ ಇದ್ದ ಚಿಕ್ಕದಾದ ಚಿನ್ನದ ಓಲೆಗಳನ್ನು ಮಾರಿ ಅವರಿಗೆ ಟ್ರೀಟ್ಮೆಂಟ್ ಕೂಡ ಕೊಡಿಸ್ತಾರೆ. ಆದರೆ ಗಂಡನಿಗೆ ಆಕ್ಸಿಡೆಂಟ್ ಆಗಿ ಯಾವುದೇ ದುಡಿಮೆ ಇಲ್ಲದೇ ಇರೋದ್ರಿಂದ ಮನೆ ಬಾಡಿಗೆ ಕಟ್ಟುವುದು ಕೂಡ ಕಷ್ಟವಾಗಿ ಬಿಡುತ್ತೆ. ಮನೆಯಲ್ಲಿ ತಿನ್ನೋದಕ್ಕೂ ರೇಷನ್ ಕೂಡ ಖಾಲಿಯಾಗ್ತಾ ಬಂದುಬಿಡುತ್ತೆ. ಇದನ್ನೆಲ್ಲ ನೋಡಿದ ಅವರು ದುಃಖವನ್ನು ತಡೆಯಲಾಗದೆ, ಮಗ ಮಾಡಿದ ಕೆಲಸಕ್ಕೆ ಇವತ್ತು ನಾವು ಬೀದಿಗೆ ಬರುವ ಹಾಗಾಯಿತು. ತಂದೆ ತಾಯಿ ಮನಸ್ಸನ್ನು ನೋಯಿಸಿ ಅವನು ಎಷ್ಟು ದಿನ ಅಂತ ಚೆನ್ನಾಗಿರ್ತಾನೆ ಎಂದು ಹೇಳಿ ಮಗ ಮಾಡಿದ ಕೆಲಸಕ್ಕೆ ಅವರ ಮನಸ್ಸಲ್ಲಿ ದುಃಖ ತುಂಬಿಕೊಂಡು ಅವರ ಕಣ್ಣಲ್ಲಿ ಕಣ್ಣೀರು ಬರಲು ಶುರುವಾಗುತ್ತೆ. ಇನ್ನು ಇದನ್ನೆಲ್ಲ ನೋಡಿದ ಆಕೆ ಗಂಡ ಮಾಡುತ್ತಿದ್ದ ಕೆಲಸವನ್ನು ಆಕೆ ಮಾಡಲು ಶುರು ಮಾಡ್ತಾರೆ. ಬೆಳಗ್ಗೆ ಗಂಡನಿಗಾಗಿ ತಿಂಡಿನ ಮಾಡಿಟ್ಟು ಮನೆ ಕೆಲಸವನ್ನು ಮಾಡಿ ಕೆಲಸಕ್ಕೆಂದು ಹೋಗ್ತಿದ್ರು. ದಿನಗಳು ಕಳೆದ ಹಾಗೆ ಕಷ್ಟಪಟ್ಟು ದುಡಿದು ಬಾಡಿಗೆ ಕಟ್ಟುತ್ತಾ ಗಂಡನ ಆರೋಗ್ಯದಲ್ಲೂ ಸುಧಾರಿಸುತ್ತಾ ತಕ್ಕ ಮಟ್ಟಿಗೆ ಎಲ್ಲವೂ ಸರಿ ಹೋಗ್ತಾ ಬರುತ್ತೆ. ಆಕೆಯ ಗಂಡ ಕೂಡ ಪೂರ್ತಿಯಾಗಿ ಸುಧಾರಿಸಿಕೊಂಡು ಗಂಡ ಹೆಂಡತಿ ಇಬ್ಬರೂ ಒಂದೇ ಕಡೆ ಕೆಲಸಕ್ಕೆ ಹೋಗಲು ಶುರು ಮಾಡ್ತಾರೆ. ಅಷ್ಟು ದೊಡ್ಡದಾದ ಆ ಬುಟೀಕ್ನಲ್ಲಿ ದೊಡ್ಡ ದೊಡ್ಡ ಮದುವೆ ಸಮಾರಂಭಗಳಿಗೆ ಗಂಡು ಹೆಣ್ಣಿಗೆ ಬಟ್ಟೆ ಹೊಲೆದು ಕೊಡುವ ಆರ್ಡರ್ಗಳು ಕೂಡ ಬರಲು ಶುರುವಾಗುತ್ತೆ. ಇನ್ನು ಇದರಿಂದಾಗಿ ಅವರ ದುಡಿಮೆಯಲ್ಲೂ ಇನ್ನಷ್ಟು ಫಲ ಸಿಗುವುದಕ್ಕೆ ಶುರುವಾಗುತ್ತೆ. ಕಷ್ಟಪಟ್ಟು ಇಬ್ಬರು ದುಡಿಯೋ ದುಡಿಮೆಯಿಂದ ತಕ್ಕ ಮಟ್ಟಿಗೆ ಜೀವನ ಸುಖವಾಗಿ ನಡೀತಾ ಬರುತ್ತೆ. ಆದರೆ ಒಂದು ದಿನ ಅವರು ಕೆಲಸ ಮಾಡುತ್ತಿದ್ದ ಬುಟೀಕಿಗೆ ಒಂದು ದೊಡ್ಡ ಶ್ರೀಮಂತರ ಮನೆಯಿಂದ ಆರ್ಡರ್ ಬರುತ್ತೆ. ಅದನ್ನು ಹೊಲೆದು ಕೊಡುವವರೆಗೂ ಪೂರ್ತಿ ರಾತ್ರಿ ಸಮಯ ಆಗಿಬಿಡುತ್ತೆ. ಹಾಗಾಗಿ ಅಂದು ಡೆಲಿವರಿ ಬಾಯ್ ಕೂಡ ಬರುವುದು ತಡವಾಗಿ ಬಿಡುತ್ತೆ. ಅದರಲ್ಲೂ ಅದು ರಿಸೆಪ್ಷನ್ ಬಟ್ಟೆಯಾಗಿರೋದ್ರಿಂದ ಅಂದೇ ಆ ಬಟ್ಟೆಯನ್ನು ಡೆಲಿವರಿ ಮಾಡಬೇಕಾಗಿರುತ್ತೆ. ಹಾಗಾಗಿ ಆ ಅಂಗಡಿಯ ಓನರ್ ಮುಂದೆ ಏನು ಮಾಡಬೇಕು ಅನ್ನೋದು ತೋಚದೆ ಅವರ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡು ಅವರ ಮನೆಯಲ್ಲೇ ಬಾಡಿಗೆಗೆ ಇದ್ದ ಶ್ರೀಧರ್ ಅವರನ್ನು ಈ ಆರ್ಡರನ್ನು ತೆಗೆದುಕೊಂಡು ಹೋಗುವುದಾಗಿ ಹೇಳ್ತಾರೆ. ಇದರ ಪ್ರಕಾರವಾಗಿ ಅವರು ಕೂಡ ಅಷ್ಟೊತ್ತಿಗೆ ಈ ಆರ್ಡರನ್ನು ತೆಗೆದುಕೊಂಡು ಹೋಗಲು ಒಪ್ಪಿಕೊಳ್ತಾರೆ. ಗಂಡ ಹೆಂಡತಿ ಇಬ್ಬರು 1 ಕಿಲೋಮೀಟರ್ ದೂರದಲ್ಲಿ ನಡೆಯುತ್ತಿರುವ ರಿಸೆಪ್ಷನ್ನಲ್ಲಿ ಕೊಟ್ಟಿದ್ದ ಆರ್ಡರ್ನ ಡೆಲಿವರಿ ಮಾಡಲು ಹುಡುಗ ಹಾಗೂ ಹುಡುಗಿಯ ಬಟ್ಟೆಯನ್ನು ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿಗೆ ಡೆಲಿವರಿ ಮಾಡಲು ಹೋದ ಗಂಡ ಹೆಂಡತಿಗೆ ಅಲ್ಲಿಯ ದೃಶ್ಯವನ್ನು ನೋಡಿ ಒಂದು ಕ್ಷಣಕ್ಕೆ ಅವರೇ ಬೆಚ್ಚಿ ಬೀಳ್ತಾರೆ. ದುಡಿಯಲೆಂದು ಮನೆ ಮಠವನ್ನು ಮಾರಿ ತಂದೆ ತಾಯಿಯನ್ನು ಹೊರಹಾಕಿ ಹೊರದೇಶಕ್ಕೆ ಹೋದ ಮಗನನ್ನು ನೋಡಿ ಒಂದು ಕ್ಷಣಕ್ಕೆ ಅವರ ಹೃದಯವೇ ಒಡೆದು ಹೋದ ಹಾಗಾಗಿ ಹೋಗುತ್ತೆ. ಅವರ ಮನಸ್ಸಲ್ಲಿ ದ್ವೇಷದ ಬೆಂಕಿ ಉರಿಯಲು ಶುರುವಾಗುತ್ತೆ. ಮಗನನ್ನು ನೋಡಿದ ತಕ್ಷಣ ಅವರು ತಂದಿದ್ದ ಆರ್ಡರನ್ನು ಅಲ್ಲೇ ಪಕ್ಕಕ್ಕಿಟ್ಟು ಮಗನ ಬಳಿ ಹೋಗಿ ಅವನ ಕೆನ್ನೆಗೆ ಜೋರಾಗಿ ಬಾರಿಸ್ತಾರೆ. ನಮ್ಮ ಜೀವನನ ಹಾಳು ಮಾಡಿ ಇಲ್ಲಿ ಏನು ಮಾಡ್ತಾ ಇದ್ದೀಯಾ ನೀನು? ನಿನ್ನಿಂದಾಗಿ ನಾವು ಬೀದಿ ಪಾಲಾಗಿದ್ದೀವಿ, ನೀನು ಇನ್ನೂ ಬದುಕಿದ್ದೀಯಾ ಎಂದ ತಕ್ಷಣ ಮಗ ಹೇಳ್ತಾನೆ, ಅಷ್ಟು ಮಾಡಿದ್ರೂ ನಿಮಗೆ ಬುದ್ಧಿ ಬಂದಿಲ್ಲ ನೋಡಿ. ನಿಮಗೆ ಇಲ್ಲಿ ಬರೋದಕ್ಕೆ ಯಾರು ಹೇಳಿದರು? ನೀವು ನನ್ನ ತಂದೆ ತಾಯಿ ಅಂತ ಏನಾದರೂ ನನ್ನ ಮದುವೆ ಆಗ್ತಾ ಇರೋ ಹುಡುಗಿ ತಂದೆ ಗೊತ್ತಾದರೆ ಮೊದಲು ಈ ರಿಸೆಪ್ಷನ್ನ ಮುರಿದು ಬಿಡ್ತಾರೆ. ಅವರು ದೊಡ್ಡ ಕೋಟ್ಯಾಧಿಪತಿಗಳು, ನೀವು ಮೊದಲು ಇಲ್ಲಿಂದ ಹೊರಟೋಗಿ ಎಂದಾಗ ಅವರಿಬ್ಬರ ಮಧ್ಯೆ ಜೋರಾಗಿ ನಡೆಯುತ್ತಿದ್ದ ಮಾತುಗಳನ್ನು ಹುಡುಗಿಯ ತಂದೆ ಕೇಳಿಸಿಕೊಂಡು ತಕ್ಷಣವೇ ಅಲ್ಲಿಗೆ ಬರ್ತಾರೆ. ಏನಿದೆಲ್ಲ, ಯಾರು ನೀವು ಎಂದಾಗ
ಶ್ರೀಧರ್ ಅವರು ಹೇಳ್ತಾರೆ, ಈ ಮಹಾನುಭಾವನ ಹೆತ್ತ ತಂದೆ ತಾಯಿ ನಾವೇನಪ್ಪ? ನಮ್ಮ ಜೀವನ ಹಾಳು ಮಾಡಿದ್ದು ಸಾಲದೆ ಇನ್ನು ನಿಮ್ಮ ಮಗಳ ಜೀವನ ಕೂಡ ಹಾಳು ಮಾಡೋದಕ್ಕೆ ಬಂದಿದ್ದಾನೆ. ಏನು ಹೇಳ್ತಾ ಇದ್ದೀರಾ ನೀವು ಎಂದಾಗ, ಹೌದು, ನಾವು ಹೇಳ್ತಾ ಇರೋದು ನಿಜಾನೇ. ನನ್ನ ಮದುವೆಯಾಗಿ ಎಷ್ಟೋ ವರ್ಷಗಳು ಮಕ್ಕಳಾಗಿಲ್ಲ ಅಂತ ಹೇಳಿ ಎಷ್ಟೋ ಹರಕೆಗಳ ನಂತರ ನಮಗೆ ಇವನು ಹುಟ್ಟಿದ. ನನ್ನ ಮಗ ಚೆನ್ನಾಗಿರಲಿ ಅಂತ ಹೇಳಿ ಇರೋ ಒಬ್ಬನೇ ಮಗ ಅಂತ ಹೇಳಿ ತುಂಬ ಮುದ್ದಾಗಿ ಸಾಕಿ ಅವನ ಪ್ರತಿಯೊಂದು ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ತಾ ಬಂದ್ವಿ. ಅವನು ಕೇಳಿದ್ದನ್ನೆಲ್ಲ ಇಲ್ಲ ಅಂದಿರ ಅವನಿಗೆ ಕೊಡಿಸ್ತಿದ್ವಿ. ಆದರೆ ಅದನ್ನು ಅವನು ದುರುಪಯೋಗ ಪಡಿಸ್ಕೊಂಡು ಮನೆ ಮಾರಿ ನಮ್ಮನ್ನು ಬೀದಿ ಪಾಲ್ ಮಾಡಿ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ಹೊರದೇಶಕ್ಕೆ ಹೋದವನು ನಿಮ್ಮ ಮಗಳನ್ನು ಯಾಮಾರಿಸಿ ಈಗ ಅವಳ ಜೀವನವನ್ನು ಹಾಳು ಮಾಡೋದಕ್ಕೆ ಹೊರಟಿದ್ದಾನೆ. ನೋಡಿ ಸ್ವಾಮಿ, ಹೆತ್ತ ತಂದೆ ತಾಯಿನೇ ಬೀದಿ ಪಾಲ್ ಮಾಡಿ ಸುಖವಾಗಿ ಇಟ್ಕೊಳ್ಳದೆ ಇರೋ ಇವನಿಗೆ ನಿಮ್ಮ ಮಗಳನ್ನು ಕೊಟ್ಟು ಅವಳ ಜೀವನನ ಹಾಳು ಮಾಡೋಕ್ಕೆ ಹೋಗಬೇಡಿ. ಮುಂದೆ ಏನು ಮಾಡಬೇಕು ಅನ್ನೋದು ನಿಮ್ಮ ಕೈಯಲ್ಲಿದೆ, ಯೋಚನೆ ಮಾಡಿ ನಿರ್ಧಾರ ಮಾಡಿ ಎಂದಾಗ ಅಷ್ಟರಲ್ಲಿ ಅಲ್ಲೇ ಇದ್ದು ಎಲ್ಲವನ್ನು ಕೇಳಿಸಿಕೊಳ್ಳುತ್ತಿದ್ದ ಅವನಿಗೆ ಮದುವೆಯಾಗುತ್ತಿರುವ ಹುಡುಗಿ ಬರ್ತಾಳೆ. ಹೌದು ಅಂಕಲ್, ನೀವು ಹೇಳ್ತಾ ಇರೋದು ನಿಜ ಅನ್ನಿಸ್ತಿದೆ. ರಾಘವ್ ನನ್ನ ಹತ್ರ ತಂದೆ ತಾಯಿ ಇಲ್ಲ ಅಂತ ಹೇಳಿದ್ರು. ಆದರೆ ಅದು ಎಷ್ಟು ಸುಳ್ಳು ಅನ್ನೋದು ಈಗ ಅರ್ಥ ಆಗ್ತಿದೆ. ನಾವಿಬ್ಬರು ಒಂದೇ ಕಂಪ್ನೀಲಿ ಕೆಲಸ ಮಾಡ್ತಾಯಿದ್ವಿ. ಒಳ್ಳೆ ಹುಡುಗ ಅಂತ ಹೇಳಿ ನಾನು ಕೂಡ ಮದುವೆ ಮಾಡಿಕೊಳ್ಳೋದಕ್ಕೆ ಅಂತ ಹೇಳಿ ಮುಂದೆ ಬಂದೆ. ತಂದೆ ತಾಯಿನೇ ನೋಡಿಕೊಳ್ಳದ ಮೇಲೆ ನನ್ನನ್ನು ಎಷ್ಟು ಮಾತ್ರಕ್ಕೆ ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋದು ಇಲ್ಲೇ ಗೊತ್ತಾಗ್ತಿದೆ. ದುಡ್ಡಿನ ಆಸೆಗೋಸ್ಕರ ಇಷ್ಟು ಕೀಳು ಮಟ್ಟಕ್ಕೆ ನಿಮ್ಮ ಮಗ ಇಳಿತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಪ್ಪ, ಇಂಥವ್ರನ್ನ ಬಿಡಬಾರ್ದು. ಮೊದಲು ಪೊಲೀಸ್ಗೆ ಹಿಡಿದುಕೊಡಿ. ಅಂಕಲ್, ನೀವು ಸರಿಯಾದ ಸಮಯಕ್ಕೆ ಬಂದು ನನ್ನ ಜೀವನ ಹಾಳಾಗೋದನ್ನು ನಿಲ್ಲಿಸಿದ್ದೀರ. ಅವತ್ತು ನೀನು ಹೆತ್ತ ತಂದೆ ತಾಯಿನೇ ಬೀದಿ ಪಾಲು ಮಾಡಿದೆ. ಇದರಿಂದಾಗಿ ನಮ್ಮ ಮನಸ್ಸಿಗೆ ಎಷ್ಟು ನೋವಾಗಿದೆ ಅನ್ನೋದು ನಿನಗೆ ಏನು ಗೊತ್ತು? ಆದರೆ ನೋಡು, ಕರ್ಮ ಅನ್ನೋದು ನಿನ್ನನ್ನು ಬಿಟ್ಟಿಲ್ಲ. ಇವತ್ತು ನೀನು ಕೂಡ ಅದನ್ನೇ ಅನುಭವಿಸಬೇಕಾಗಿ ಬರ್ತಿದೆ. ಒಳ್ಳೆ ಕೆಲಸ ಮಾಡಿದ್ದಿದ್ರೆ ಇವತ್ತು ನೀನು ಕೂಡ ತಂದೆ ತಾಯಿ ಜೊತೆ ಸುಖವಾಗಿ ಇರಬಹುದಾಗಿತ್ತು. ಆದರೆ ನೀನು ಮಾಡಿರೋ ಪಾಪಕ್ಕೆ ಇದೇ ನಿನಗೆ ತಕ್ಕ ಶಿಕ್ಷೆ, ಅನುಭವಿಸು ಎಂದು ಹೇಳಿ ಅವನ ತಂದೆ ತಾಯಿ ಅಲ್ಲಿಂದ ಹೊರಟು ಬರ್ತಾರೆ. ಇನ್ನು ಅವನು ಮಾಡಿದ ತಪ್ಪಿಗೆ ರಿಸೆಪ್ಷನ್ ಕೂಡ ಮುರಿದು ಬಿಡುತ್ತೆ. ಎಲ್ಲವನ್ನು ಕಳೆದುಕೊಂಡು ಅವನು ಮಾಡಿದ ಪಾಪಕ್ಕೆ ಶಿಕ್ಷೆಯನ್ನು ಅನುಭವಿಸ್ತಾನೆ. ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ವಿಡಿಯೋಸನ್ನು ಶೇರ್ ಮಾಡಿ ಹಾಗೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.